Good morning, students. Welcome to the next session with letter writing. So in the first class, we learnt about what are the parts of the letter parts ನೋಡ್ಕೊಂಡ್ವಿ. Second session ಅಲ್ಲಿ ಒಂದು ಲೆಟರ್ ಫಾರ್ಮ್ಯಾಟ್ ಹೇಗಿರಬೇಕು ಅನ್ನೋದನ್ನ ನಾವು ನೋಡ್ಕೊಂಡಿದ್ವಿ. ನಿನ್ನೆ ನಡೆದಿರ್ತಕ್ಕಂಥ ಮೂರನೇ ಸೆಷನ್ ಅಲ್ಲಿ ಒಂದು ಎಕ್ಸಾಂಪಲ್ ಪ್ರೀವಿಯಸ್ ಕ್ವೆಶ್ಚನ್ ಪೇಪರ್ ಅನ್ನು ತಗೊಂಡು we had written letter, and now this is the fourth session, and today again we have taken a letter from a previous question paper which appeared in annual examination, and let us write a letter for this given advertising. Okay, again given letter ಏನಿದೆ ಅಂತ ನೋಡೋಣ. Now question number 32, write a letter of application in response to the following advertisement which appeared in the Deccan Herald dated 20th March 2018. ಅಂದ್ರೆ ಎಷ್ಟನೇ ತಾರೀಕಿನ ಪೇಪರ್ ನಲ್ಲಿ ಜಾಹೀರಾತು ಬಂದಿದೆ? ಯಾವ ಪೇಪರ್ ಅದು? ಡೆಕ್ಕನ್ ಹೆರಾಲ್ಡ್ ಪೇಪರ್ ಅಲ್ಲಿ 20ನೇ ತಾರೀಕು ಮಾರ್ಚ್ 2018ನೇ ಇಸ್ವಿ. Okay, so this is what the newspaper has been advertised. Now, wanted. ಯಾವ ಪೋಸ್ಟ್ ಗಾಗಿ ಈ ಪೋಸ್ಟ್ ಕರೆದಿದ್ದಾರೆ ನೋಡಿ. Wanted receptionist. So they have called this advertisement for the post of a receptionist. Okay, receptionist ಹುದ್ದೆಗೆ ಈ ಅರ್ಜಿಯನ್ನು ಕರೆದಿದ್ದಾರೆ. ಹಾಗೆ ನೀವು ಯಾವ ಪೋಸ್ಟ್ ಗೆ ಅಂತ ಬರೀಬೇಕಲ್ಲಿ ರಿಸೆಪ್ಷನಿಸ್ಟ್ ಪೋಸ್ಟ್ ಗೆ ಅಂತ. ನಾವು ಕ್ವಾಲಿಫಿಕೇಶನ್ ಏನು ಕೇಳಿದ್ರೆ ನೋಡ್ರಿ, ಏನ್ ಇರಬೇಕು ಕ್ವಾಲಿಫಿಕೇಶನ್? ಇದಕ್ಕೆ ವಿದ್ಯಾರ್ಹತೆ ಎನಿ ಡಿಗ್ರಿ ವಿತ್ ಕಂಪ್ಯೂಟರ್ ನಾಲೆಜ್, ಯಾವುದೇ ಒಂದು ಪದವಿ ಅದರ ಜೊತೆಗೆ ಏನಿರಬೇಕು? ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಅಭ್ಯರ್ಥಿಯು ಅಂತ ಹೇಳಿ. ನೆಕ್ಸ್ಟ್ ಸೆಕೆಂಡ್ ರಿಕ್ವೈರ್ಮೆಂಟ್ ಏನಿದೆ? ಫ್ಲುಯೆನ್ಸಿ ಇನ್ ಇಂಗ್ಲಿಷ್, ಕನ್ನಡ ಅಂಡ್ ಹಿಂದಿ. ಅವನಿಗೆ ಇಂಗ್ಲಿಷು, ಕನ್ನಡ, ಹಿಂದಿ ಈ ಮೂರು ಭಾಷೆಯಲ್ಲಿ ಕೂಡ ಏನಿರಬೇಕು? ಮಾತನಾಡುವಂತದ್ದಾಗಿ ಅವ್ರಿಗೆ ವರ್ಕಿಂಗ್ ನಾಲೆಜ್ ಇರಬೇಕು, ಕಾರ್ಯನಿರ್ವಹಿಸುವಂತ ಒಂದು ಜ್ಞಾನ ಇರಬೇಕು. ಈ ಮೂರು ಭಾಷೆ ಅವ್ರು ಬರ್ತಿರ್ಬೇಕು. ಮತ್ತೆ ನೆಕ್ಸ್ಟ್ ಏನಂತಂದ್ರೆ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಪ್ರಿಫರ್ಡ್. ನಿಮ್ಗೆ ಏನಾದ್ರು ಅನುಭವ ಇದ್ರೆ, ನೀವು ಎಕ್ಸ್ಪೀರಿಯನ್ಸ್ ಹೊಂದಿದ್ರೆ, ಇದಕ್ಕೆ ಮುಂಚೆ ಏನಾದ್ರು ಬೇರೆ ಕೆಲಸ ಮಾಡಿದ್ರೆ ಅಂತವ್ರಿಗೆ ನಾವು ಆದ್ಯತೆಯನ್ನ ಕೊಡ್ತೀವಿ. ಪ್ರಿಫರೆನ್ಸ್ ವಿಲ್ ಬಿ ಗಿವೆನ್ ಟು ದೋಸ್ ಕ್ಯಾಂಡಿಡೇಟ್ಸ್. ಓಕೆ, ನಾವು ಅಂದ್ರೆ ಯಾರಿಗೆ ಅಪ್ಲೈ ಮಾಡಬೇಕು ಅಂತ ಕೂಡ ಅಪ್ಲೈ ಟು ಅಂದ್ರೆ ನೀವು ಟು ಅಡ್ರೆಸ್ ಆಯ್ತು. ಯಾರಿಗೆ ಹೇಳಿದ್ರು? ದ ಮ್ಯಾನೇಜರ್, ಮಹೀಂದ್ರಾ ರೆಸಾರ್ಟ್ಸ್, ವೆಸ್ಟ್ ಕೋಸ್ಟ್, ಗೋವಾ. ಈ ಅಡ್ರೆಸ್ಗೆ ನೀವು ಏನ್ ಮಾಡಬೇಕು? ನಿಮ್ಮ ಅಪ್ಲಿಕೇಶನ್ ಕಳಿಸಬೇಕು. ಅದು ಇಲ್ಲಿ ಹೇಳ್ತಾರೆ, ರೈಟ್ XXX ಫಾರ್ ನೇಮ್, YYY ಫಾರ್ ನಿಮ್ಮ ಹೆಸರಿಗಾಗಿ XXX ಅನ್ನ ಬಳಸಿ, ನಿಮ್ಮ ವಿಳಾಸಕ್ಕಾಗಿ YYY ಅನ್ನ ಬಳಸಿ. ಸೊ ನಮಗೆ ಒಂದು ಮಾಹಿತಿ ಸಿಕ್ತು. ಏನು ಮಾಹಿತಿ ಸಿಕ್ತು? ಹೋದ ತಕ್ಷಣ ನೀವೊಂದು ಪತ್ರವನ್ನ ಬರೀಬೇಕು. ಹೌದಾ? ಯಾಕೆ ಬರೀತೀರಿ ಅಂತ ಹೇಳಿ ಈ ಪೋಸ್ಟ್ ಕಾಲ್ಫಾರ್ಮ್ ಆಗಿದೆ. ಈ ಪೋಸ್ಟ್ಗೋಸ್ಕರ ಅಪ್ಲಿಕೇಶನ್ ಸಲ್ಲಿಸ್ತಾ ಇದ್ದೀವಿ. ಯಾವ ತಾರೀಕಿನ ಪೇಪರ್ ನಲ್ಲಿ ಜಾಹೀರಾತನ್ನು ನೀಡಿದ್ದಾರೆ? ಯಾವ ಪೇಪರ್ ಅಲ್ಲಿ? ಡೆಕ್ಕನ್ ಹೆರಾಲ್ಡ್ ಪೇಪರ್ ಅಲ್ಲಿ ನೀಡಿದ್ದಾರೆ. 20 ಮಾರ್ಚ್ 2018ನೇ ತಾರೀಕಲ್ಲಿ ಏನು ಈ ಪೇಪರ್ ಅಲ್ಲಿ ಜಾಹೀರಾತು ಬಂದಿದೆ. ಯಾವ ಪೋಸ್ಟ್ಗೆ? ರಿಸೆಪ್ಷನಿಸ್ಟ್ ಪೋಸ್ಟ್ಗೆ. ಕ್ವಾಲಿಫಿಕೇಶನ್ ಏನು ಕೇಳಿದ್ದಾರೆ? ಯಾವ್ದಾದ್ರು ಒಂದು ಪದವಿ, ಎನಿ ಡಿಗ್ರಿ ವಿತ್ ಕಂಪ್ಯೂಟರ್ ನಾಲೆಜ್ ಇರಬೇಕು. ಆಮೇಲೆ ಇಂಗ್ಲಿಷು, ಕನ್ನಡ, ಹಿಂದಿ ಈ ಮೂರು ಭಾಷೆಗಳ ಜ್ಞಾನ ಹೊಂದಿರಬೇಕು ಅಭ್ಯರ್ಥಿ. ಆಮೇಲೆ ಎಕ್ಸ್ಪೀರಿಯನ್ಸ್ ಇದ್ರೆ ಅವರಿಗೆ ನಾವು ಏನು ಕೊಡ್ತೀವಿ? ಆದ್ಯತೆ ಕೊಡ್ತೀವಿ ಅಂತ ನಮ್ಮ ಜಾಹೀರಾತಿನಲ್ಲಿ ತಿಳಿಸಿದ್ದಾರೆ. ಯಾರಿಗೆ ಅಪ್ಲೈ ಮಾಡ್ತಾ ಅಂತ ಹೇಳಿದ್ದಾರೆ? ದ ಮ್ಯಾನೇಜರ್, ಮಹೀಂದ್ರಾ ರೆಸಾರ್ಟ್ಸ್, ವೆಸ್ಟ್ ಕೋಸ್ಟ್, ಗೋವಾ. ಇವ್ರು ಹೇಗೆ ಪತ್ರವನ್ನ ಬರೀಬೇಕು. ಓಕೆ, ಸೊ ಈಗ ನಾವು ಈ ಪತ್ರವನ್ನ ಹೇಗೆ ಬರೆಯೋದು ಅಂತ ನೋಡೋಣ. ನಮ್ಮ ಫಾರ್ಮ್ಯಾಟ್ ಇದೆ, ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಅನ್ಕೊಳ್ತೀನಿ. ಅದೇ ಸೇಮ್ ಫಾರ್ಮ್ಯಾಟ್ ಅನ್ನ ಬರೆಯೋದು. ಎಲ್ಲೆಲ್ಲಿ ಬ್ಲ್ಯಾಂಕ್ ಇರೋದ್ರಲ್ಲಿ ಈ ಮಾಹಿತಿಯನ್ನು ತುಂಬಬಹುದು. ಹೌದಾ? ನ್ಯೂಸ್ ಪೇಪರ್ ಹೆಸರಿದೆ, ತಾರೀಕಿದೆ, ಪೋಸ್ಟ್ ಇದೆ, ಕ್ವಾಲಿಫಿಕೇಶನ್ ಇದೆ, ಆಮೇಲೆ ಕಂಪ್ಯೂಟರ್ ನಾಲೆಜ್ ಬೇಕಂತ ಇದೆ, ಇಂಗ್ಲಿಷ್, ಕನ್ನಡ, ಹಿಂದಿ ಭಾಷೆ ಜ್ಞಾನ ಇರಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಇಷ್ಟೆಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ರೈಟ್ ದಿಸ್ ಲೆಟರ್ ಅಗೇನ್. Once again fitting into a format so that you can, it will be easy for you and you can score. Okay, so let us write the letter now. So what should we do first? First ಏನು ಮಾಡಬೇಕು ನಾವು? From address ಹಾಕಬೇಕು. Take the left corner of the first page. From
ಫ್ರಾಮ್ ಇದ್ದಲ್ಲಿ ನೀವೇನ್ ಬರೀತೀರಿ ಎಕ್ಸ್ 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 ವೈ ವೈ ವೈ. ಆಮೇಲೆ ಟು ಅಡ್ರೆಸ್ ನಿಮ್ಗೆ ಕ್ವಶನ್ ಪೇಪರ್ ಕೊಟ್ಟಿದ್ರೆ ಅಪ್ಲೈ ಟು ಅಂತ ಇತ್ತು, ಆ ಅಡ್ರೆಸ್ ನೀವು ಕಾಪಿ ಮಾಡಬೇಕು. ದ ಮ್ಯಾನೇಜರ್ ಕಾಮನ್ ಎಕ್ಸ್ ಮಹೀಂದ್ರಾ ರೆಸಾರ್ಟ್ಸ್ ಬೆಸ್ಟ್ ಕೋರ್ಸ್ ಗೋವಾ. ಸೊ ಇದನ್ನ ಕಾಪಿ ಮಾಡಿ ಎಕ್ಸ್ 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 ಅಡ್ರೆಸ್ ಬರೀ ಅಂತ ಕೊಟ್ಟಿದ್ರು, ವೈ ವೈ ಅಡ್ರೆಸ್ ಬರೀ ಅಂತ ಕೊಟ್ಟಿದ್ರು, ಬದಲಿ ಟು ಅಡ್ರೆಸ್ ಅವರೇ ಕೊಟ್ಟಿದ್ದಾರೆ, ಅದನ್ನ ನೀವು ಕಾಪಿ ಮಾಡಿದ್ದೀರಿ. ನೆಕ್ಸ್ಟ್ ಇದು ಕೆಳಗಡೆ ಇನ್ನೇ ಬರೀಬೇಕು ರೆಸ್ಪೆಕ್ಟೆಡ್ ಸರ್. ಸೊ ಇದು ಸ್ಪೇಸ್ ಇಲ್ಲದೆ ಕೈಗೆ ಕೊಟ್ಕೊಂಡಿದ್ದಾರೆ. ಏನ್ ಬರೀತೀವಿ ನೆಕ್ಸ್ಟ್ ರೆಸ್ಪೆಕ್ಟೆಡ್ ಸರ್ ಕಾಮ. ನೆಕ್ಸ್ಟ್ ಏನ್ ಬರೀತೀವಿ ನಾವು ವಿಷಯ ಸಬ್ಜೆಕ್ಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಬ್ಲಾಂಕ್ ಬಿಟ್ಟಿದೆ ಫಾರ್ಮ್ಯಾಟ್ ಅಲ್ಲಿ. ಬೇರೆ ಯಾವ ಪೋಸ್ಟ್ಗೋಸ್ಕರ ಇದು ನೋಡ್ಕೊಡ್ರಿ, ಏನಂದ್ರೆ ವಾಂಟೆಡ್ ಅಂತ ಇದೆ. ಏನು ಬರೀಬೇಕಲ್ಲಿ ರಿಸೆಪ್ಷನಿಸ್ಟ್ ಅಂತ ಪೋಸ್ಟ್ ಬೇಕಾಗಿದೆ, ಹಾಗೆ ನಾವು ಏನು ಫಿಲ್ ಮಾಡ್ಬಿಟ್ವಿ ರಿಸೆಪ್ಷನಿಸ್ಟ್ ಅಂತ ಫಿಲ್ ಅಪ್ ಮಾಡ್ಬಿಟ್ವಿ, ಹೌದಾ. ನೆಕ್ಸ್ಟ್ ನಾವು ಲೆಟರ್ ಬಾಡಿ ಆಫ್ ಲೆಟರ್ ಸ್ಟಾರ್ಟ್ ಮಾಡ್ತೀವಿ. ಏನ್ ಬರೀ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ನೋಡಿ. ವಿತ್ ರೆಫರೆನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಅಪಿಯರ್ಡ್ ಇನ್ ಯಾವ ಪೇಪರ್ ಹೇಳಿದ್ರು ಕ್ವಶನ್ ನೆನಪಿಟ್ಕೊ ಡೆಕ್ಕನ್ ಹರಾಲ್ಡ್ ಪೇಪರ್ ಬ್ಲಾಂಕ್ ಇದ್ದೀವಿ, ಡೆಕ್ಕನ್ ಹರಾಲ್ಡ್ ಅಂತ ಫಿಲ್ ಅಪ್ ಮಾಡ್ತೀರಿ. ಡೇಟೆಡ್ ಯಾವ ಡೇಟಿಗೆ ಕೊಟ್ಟಿದ್ರು 20 ಮಾರ್ಚ್ 2018 ಜಾಹೀರಾತು ಹೇಳಿದ್ರೆ, ಸೊ ಈ ಬ್ಲಾಂಕ್ ಎಲ್ಲ ಏನ್ ಮಾಡ್ಬಿಟ್ಟಿದ್ನ ಡೇಟ್ ಫಿಲ್ ಅಪ್ ಮಾಡ್ಬಿಟ್ವಿ. ಓಕೆ ನೆಕ್ಸ್ಟ್ ಮುಂದೆ ಐ ವಾಂಟ್ ಟು ಅಪ್ಲೈ ಫಾರ್ ದ ಪೋಸ್ಟ್ ಆಫ್ ನೋಡ್ರಿ ಯಾವ ಪೋಸ್ಟ್ ಕರೆದಿದ್ದಾರೆ ಇದು ಹಾಕಿರಲ್ಲ, ಅದೇ ಸೇಮ್ ಪೋಸ್ಟ್ ರಿಸೆಪ್ಷನಿಸ್ಟ್. ನೆಕ್ಸ್ಟ್ ಮತ್ತೆ ಸೇಮ್ ಸೆಂಟೆನ್ಸ್ ಕ್ವಾಲಿಫಿಕೇಶನ್ ಬರೀಬೇಕಾಗುತ್ತೆ. ನಾನು ಪಾಸ್ ಆಗಿದ್ದೀನಿ ಅಂತ ಹೇಳಬೇಕಾಗುತ್ತೆ, ಬರೀತೀರಿ ಐ ಹ್ಯಾವ್ ಪಾಸ್ಡ್. ಯಾವ ಡಿಗ್ರಿ ಮಾಡಿದ್ರೆ ಎನಿ ಡಿಗ್ರಿ ಅಂತ ಕೇಳಿದ್ರೆ ಎನಿ ಡಿಗ್ರಿ ಬಿ ಆಗ್ಬೋದು, ಬಿ ಎಸ್ ಸಿ ಆಗ್ಬೋದು, ಬಿ ಕಾಮ್ ಆಗ್ಬೋದು, ಬಿ ವಿ ಎಂ ಆಗ್ಬೋದು, ಎನಿ ಡಿಗ್ರಿ ನಿಮ್ಗೆ ಏನ್ ಬರೀಬೇಕು ಬರೀದ್ರೆ ಒಂದಕ್ಕೆ ಹೆಚ್ಚು ಬರೀಬೇಡ್ರಿ, ಯಾವ್ದಾದ್ರು ಒಂದು ಬರೀಬೇಕು. ಹಂಗ ನಾವು ಇಲ್ಲಿ ಫಿಲ್ ಅಪ್ ಮಾಡಿಬಿಟ್ವಿ ಐ ಹ್ಯಾವ್ ಪಾಸ್ಡ್ ಬಿ ಕಾಮ್. ಎಲ್ಲಿಂದ ಫ್ರಮ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿ ಮಾಡಿದ್ರೆ ಡಿಗ್ರಿಯನ್ನ ಮುಗಿಸಿದ್ದೇನೆ. ನೆಕ್ಸ್ಟ್ ಕಂಪ್ಯೂಟರ್ ನಾಲೆಜ್ ಕೇಳ್ತಾರೆ. ಐ ಆಲ್ಸೋ ಹ್ಯಾವ್ ನಾಲೆಜ್ ಆಫ್ ಕಂಪ್ಯೂಟರ್ಸ್. ಐ ಆಲ್ಸೋ ಹ್ಯಾವ್ ನಾಲೆಜ್ ಆಫ್ ಕಂಪ್ಯೂಟರ್ಸ್, ಕಂಪ್ಯೂಟರ್ ಜ್ಞಾನ ಇದೆ. ಮತ್ತೆ ಕೇಳಿದ್ರೆ ಭಾಷೆ ಬರಬೇಕು ಅಂತ ಹೇಳಿದ್ರೆ ಐ ಆಮ್ ಫ್ಲೂಯೆಂಟ್ ಅಂಡ್ ಹ್ಯಾವ್ ನಾಲೆಜ್ ಆಫ್ ಬ್ಲಾಂಕ್. ಯಾವ ಲ್ಯಾಂಗ್ವೇಜ್ ಕೇಳಿದ್ರೆ ಲ್ಯಾಂಗ್ವೇಜ್ ಫಿಲ್ ಅಪ್ ಮಾಡಬೇಕು. ಕನ್ನಡ, ಇಂಗ್ಲಿಷ್ ಅಂಡ್ ಹಿಂದಿ. ನನಗೆ ಈ 3 ಭಾಷೆಗಳಲ್ಲಿ ಜ್ಞಾನ ಇದೆ, ಅದು ಫ್ಲೂಯೆನ್ಸಿ ಇದೆ ಅಂತ ಹೇಳಿದ್ರು. ನೆಕ್ಸ್ಟ್ ಏನ್ ಕೇಳಿದ್ರೆ ಎಕ್ಸ್ಪೀರಿಯನ್ಸ್ ಇದೆ, ಆದ್ಯತೆ ಕೊಡ್ತೀವಿ ಅಂತ ಹೇಳಿದ್ರೆ ಬರೆದು ಬಿಡ್ರಿ ಎಕ್ಸ್ಪೀರಿಯನ್ಸ್ ಇದೆ ಅಂತ. ಸೇಮ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಆಫ್, ನನಗೆ ಎಕ್ಸ್ಪೀರಿಯನ್ಸ್ ಇದೆ ಎಷ್ಟು ಬರೆದಿದ್ದೀನಿ 5 ಇಯರ್ಸ್ ಅಂತ ಬರೆದಿದ್ದೀನಿ. ಬರೀ ಇಯರ್ಸ್ ಅಷ್ಟೇ ಏನ್ ಮಾಡಿದೀನಿ ಏನಂತ ಮಾಡಿದೀವಿ ಅಂತ ಹೇಳ್ಬೇಕು. ಹಂಗಾರೆ ಇಲ್ಲಿ ಯಾವ ಪೋಸ್ಟಿಂಗ್ ಕರೆದಿದ್ದಾರೆ ಇಲ್ಲಿ ಮ್ಯಾನೇಜರ್ ಯಾವ್ದು ಮಹೀಂದ್ರಾ ರೆಸಾರ್ಟ್ಸ್ ಹೋಟೆಲ್ ಗ್ರೂಪ್ ಅಲ್ಲಿ. ಸೊ ಸೇಮ್ ಎಕ್ಸ್ಪೀರಿಯನ್ಸ್ ಬರೆಯೋದೇ ಒಳ್ಳೆದಾಗಿದೆ. ಏನ್ ಬರುತ್ತೆ ಎಕ್ಸ್ಪೀರಿಯನ್ಸ್ ಆಫ್ 5 ಇಯರ್ಸ್ ಇನ್ ಕಾಮತ್ ಹೋಟೆಲ್ ಆಸ್ ರಿಸೆಪ್ಷನಿಸ್ಟ್. ಅಂದ್ರೆ ಅಲ್ಲಿ ನಾನು ಆಲ್ರೆಡಿ 5 ವರ್ಷದಿಂದ ಈಗ ಕಾಮತ್ ರಿಸೆಪ್ಷನ್ ಕೆಲಸ ಮಾಡಿದ್ದೇನೆ, ನನಗೆ ಅನುಭವ ಕೂಡ ಅಂತ ಹೇಳಬೇಕು. ಇಟ್ ವಿಲ್ ಆಡೆಡ್ ಅಡ್ವಾಂಟೇಜ್ ಫಾರ್ ಯು. ಓಕೆ ನೆಕ್ಸ್ಟ್ ಏನ್ ಹೇಳ್ತೀವಿ ಸೇಮ್ ರಿಮೈನಿಂಗ್ ಕ್ವೆಶ್ಚನ್ ದಿಸ್ ಥಿಂಗ್ಸ್ ವಿಲ್ ಬಿ ಸ್ಟ್ಯಾಂಡರ್ಡ್. ಎಲ್ಲರಿಗೂ ಎಷ್ಟು ಕಂಪಲ್ಸರಿ ಬರೆದ್ರೆ ಸಾಕು ಕ್ಲೋಸಿಂಗ್ ಇಲ್ಲಿ. ಐ ಹ್ಯಾವ್ ಅಟ್ಯಾಚ್ಡ್ ಮೈ ಸಿವಿ, ಅದೇ ಇದ್ರ ಜೊತೆಗೆ ನಾನು ಬಯೋಡಾಟಾ ಅಟ್ಯಾಚ್ ಮಾಡಿದ್ದೇನೆ. ವಿತ್ ದಿಸ್ ಅಪ್ಲಿಕೇಶನ್ ಪ್ಲೀಸ್ ಕನ್ಸಿಡರ್ ಮೈ ಅಪ್ಲಿಕೇಶನ್ and do the needful. I assure you I will give my best. Thank you ಬರೀತೀರಿ. ಆಮೇಲೆ ರೈಟ್ ಸೈಡ್ ಕಾರ್ನರ್ ಅಲ್ಲಿ yours faithfully ಹೆಸರು ಅಂತ ಬರೆಯೋದಿಲ್ಲ, ಹಾಗೆ ಹೆಸರು ಬದಲಾಗಿ XX. ಆಮೇಲೆ ಈ ಕಡೆ ಬರ್ತೀರಿ ಡೇಟು ಮತ್ತೆ ಡೇಟ್ಸ್. ಯಾವ ಎಷ್ಟು ತಾರೀಕಿಗೆ ಪೇಪರ್ ಜಾಹೀರಾತು ಕೊಟ್ಟಿದ್ದಾರೆ 20 ತಾರೀಕಿಗೆ ಕೊಟ್ಟಿದ್ದಾರೆ. ಸೊ ನೀವು ಅರ್ಜಿಗೆ 22 ಹಾಕಿದ್ರೆ ಅಂತ ಇಟ್ಕೊಳ್ರಿ. 22 ಮಾರ್ಚ್ 2018. ಪ್ಲೇಸ್ ಏನಿಂದ ಬರೀತಾ ಇದ್ದೀರಿ ಗಜೇಂದ್ರ ಅಂತ ಅನ್ಕೊಳ್ರಿ. ನೀವು ಬರೀತಾ ಇರೋದು ನೀವು 3 ಅದರಾಗೆ ಬರ್ಬಿಡ್ತೀವಿ ಗಜೇಂದ್ರ ಗಡ ಅಂತ ಬರೀತೀವಿ. ಬರೀ ಕೂರ್ದು ಯಾಕಂದ್ರೆ ಹೇಳಿದ್ದಾರೆ ಪ್ಲೇಸ್ ಬರೆಯೋಂಗಿಲ್ಲ, ಇಲ್ಲೇ ಮಿಸ್ಟೇಕ್ ಬಹಳ ಜನ ಮಾಡ್ಬಾರ್ದು. ಹಾಗಾಗಿ ಏನ್ ಬರೀತೀವಿ ಇಲ್ಲ ಪ್ಲೇಸ್ ಇಂದ ತಾಗಿ ಅಲ್ಲಿ XXX ಅಂತ ಹೆಸರು ಬರ್ತಿರಲಿಲ್ಲ, ಈಗ ಪ್ಲೇಸ್ ನೇಮ್ ಬರ್ಬಿಡ್ತೀವಿ YY. ಸೊ ದಿಸ್ ಇಸ್ ವಾಟ್ ಯುವರ್ ಲೆಟರ್ ಈಸ್. ಹಾಗಾದ್ರೆ ನೋಡಿ ಏನು ಚೇಂಜಸ್ ಆಗಿಲ್ಲ. ನೀವು ನಿನ್ನೆ ಬರೆದಿರ್ತಕ್ಕಂಥ ಲೆಟರ್ ನೋಡ್ರಿ, ನಾವು ಏನ್ ಮಾಡ್ತೀವಿ ಈ ಫಾರ್ಮ್ಯಾಟ್ ಎಲ್ಲ ಸೇಮ್ ಇದೆ. ಈ ಪೋಸ್ಟ್ ಹೆಸರು ಎಲ್ಲೆಲ್ಲ ಡ್ಯಾಶ್ ಅಂತ ಬಂದಿದ್ದೀನಿ ಆ ಮಾಹಿತಿನ ಅಷ್ಟೇ ಚೇಂಜ್ ಮಾಡ್ತೀವಿ. ನೀವು ಮಿಕ್ಕಿದೆಲ್ಲ ಸೆಂಟೆನ್ಸಸ್ ಬಯಟ್ ಹಾಕೊಂಡು ಬರೆದು ತೆಗೆದ್ರೆ ನಿಮ್ಗೆ ಈಸಿ ಆಗಿರುತ್ತೆ. ಪೋಸ್ಟ್ ಹೆಸರು ಚೇಂಜ್ ಮಾಡೋದು, ಪೇಪರ್ ಹೆಸರು ಚೇಂಜ್ ಮಾಡೋದು, ಪೇಪರ್ ತಾರೀಖು ಚೇಂಜ್ ಮಾಡೋದು, ಮತ್ತೆ ಪೋಸ್ಟ್ ಹೆಸರು, ನಿಮ್ಮ ಕ್ವಾಲಿಫಿಕೇಶನ್, ನಿಮಗೆ ಬರ್ತಕ್ಕಂಥ ಭಾಷೆ, ಆಮೇಲೆ ನಿಮಗೆ ಇರ್ತಕ್ಕಂಥ ಅನುಭವ, ಇಷ್ಟು ಹಾಕಿಬಿಟ್ರೆ ಮಿಕ್ಕಿದೆಲ್ಲ ಸೇಮ್. ಇಷ್ಟು ಬರೆದ್ರೆ ನಿಮ್ಗೆ ಡೆಫಿನೆಟ್ಲಿ ನಾವು 5 ಮಾರ್ಕ್ಸ್ ಅವಾರ್ಡ್ ಮಾಡ್ತೀವಿ. ಆಮೇಲೆ ಇದಾದ್ರೆ ಹೇಳಿದೆ ಏನು ಲೆಟರ್ ಮುಗಿದ ತಕ್ಷಣ ಕಂಪಲ್ಸರಿ
ಇಲ್ಲಿ ಮುಗಿದಂತ ಅನ್ಕೊಂಡ್ರೆ ನೆಕ್ಸ್ಟ್ ನೀವು ಬರೀಬೇಕಾಗುತ್ತೆ ಬಯೋಡೇಟಾ ಅನ್ನ ಬರೀಬೇಕಾಗುತ್ತೆ. ಅಂದ್ರೆ ಬಯೋಡೇಟಾ ಅಲ್ಲಿ ಏನೇನು ಇರಬೇಕು ಅಂತ ಹೇಳಿದ್ರೆ ನಿನ್ನೆ ಬೇರೆ ಮಿನಿಮಮ್ ಅಂದ್ರೆ ಇದಾದ ತಕ್ಷಣ ನೀವು ಬಯೋಡೇಟಾ ಅಂತ ಬರೀರಿ. ಓಕೆ, ನೆಕ್ಸ್ಟ್ ನೀವು ಬಯೋಡೇಟಾ ಅಂತ ಬಂದು ಏನ್ ಮಾಡ್ತೀವಿ ಅಂದ್ರೆ ಏನ್ ಇರಬೇಕು ನಿಮ್ದು ಬಯೋಡೇಟಾ ಇನ್ಫಾರ್ಮೇಶನ್ ನೇಮ್. ಓಕೆ, ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತ್ ಎಷ್ಟರ ಡೇಟ್ ಆಫ್ ಬರ್ತ್ ಹಾಕಿ. ನೆಕ್ಸ್ಟ್ ನಿಮ್ಮ ಒಂದು ಕ್ವಾಲಿಫಿಕೇಶನ್ ಏನಿದೆ ಕ್ವಾಲಿಫಿಕೇಶನ್ ಅಲ್ಲಿ ಏನಂತ ಹಾಕಿರಿ ಬಿಕಾಮ್. ಓಕೆ, ನಿಮ್ಗೆ ಇರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಎಷ್ಟು ಹಾಕಿರಿ 5 years ಅಂತ ಹಾಕಿರಿ. ಹಾಕಿ ಎಲ್ಲಿ ಅಂತ ಹಾಕಿದ್ರಿ ಕಾಮತ್ 5 years ಕಾಮತ್ 5 years in Kamath Hotel as receptionist. ಮತ್ತೇನಾದ್ರು ನಿಮಗೆ ಇದ್ರ ಜೊತೆಗೆ ಹಾಬೀಸ್ ಹವ್ಯಾಸಗಳಿದ್ರೆ ಹಾಬೀಸ್ ಏನಿದ್ರೆ ಪ್ಲೇಯಿಂಗು, ಸ್ಟ್ಯಾಂಪ್ ಕಲೆಕ್ಷನ್, ಪಾಯಿಂಟ್ಸ್ ಕಲೆಕ್ಷನ್ ಏನಿದ್ರೆ ನಿಮ್ಮ ಹಾಬೀಸ್ ಬರೀಬಹುದು. ಲಾಸ್ಟ್ ಏನ್ ಬರೀಬೇಕು ನೀವು ನಿಮ್ಮ ಅಡ್ರೆಸ್ YY ಇಷ್ಟು ಮಿನಿಮಮ್ ಬರೀಬೇಕು. ಇದ್ರ ಜೊತೆಗೆ ನೀವು ಆಡ್ ಮಾಡಬಹುದು, ಟೆಲಿಫೋನ್ ನಂಬರ್ ಆಡ್ ಮಾಡಬಹುದು, ಫಾದರ್ಸ್ ನೇಮ್, ಮದರ್ಸ್ ನೇಮ್, ಇಲ್ಲಿ ಏನಾದ್ರು ಮಾಹಿತಿಗಳು ಬೇಕಾದ್ರೆ ನೀವು ಆಡ್ ಮಾಡಬಹುದು. ಅದೇ ಬಯೋಡೇಟಾ ಮಿನಿಮಮ್ ಏನಾದ್ರು ಇರಬೇಕು, ಹೆಸರು ಇರಬೇಕು, ಡೇಟ್ ಆಫ್ ಬರ್ತ್ ಇರಬೇಕು, ನಿಮ್ಮ ಕ್ವಾಲಿಫಿಕೇಶನ್ ಇರಬೇಕು, ನಿಮ್ಮ ಎಕ್ಸ್ಪೀರಿಯನ್ಸ್ ಇರಬೇಕು, ಹಾಬೀಸ್, ಅಡ್ರೆಸ್ ಇಷ್ಟು ಮಾತ್ರ ಬರೆಯಕ್ಕೆ ನೀವು ಪ್ರಯತ್ನ ಮಾಡಿ. ಲೆಟರ್ 3 ನಂತರ ಲಾಸ್ಟ್ ಗೆ ಒಂದು ಬಯೋಡೇಟಾ ಅಂತ ಇಟ್ಟು ಕಾಲ್ ಮಾಡಬೇಕು. ಇಷ್ಟು ನೀವು ಈ ಪ್ರೊಫಾರ್ಮ ಪ್ರಾಕ್ಟೀಸ್ ಮಾಡಿ. ಟು ಅಡ್ರೆಸ್, ಫ್ರಮ್ ಅಡ್ರೆಸ್ ಹೇಗೆ ಬರೆಯೋದು, ಆಮೇಲೆ ಬರ್ದ ರೆಸ್ಪೆಕ್ಟೆಡ್ ಸರ್, ಈ ಸಬ್ಜೆಕ್ಟ್, ಬಾಡಿ ಆಫ್ ದ ಲೆಟರ್, ಇದಾದ ನಂತರ ಈ ಬಯೋಡೇಟಾ ಇಷ್ಟು ಹಾಕಿದ್ರೆ ಈಸಿಲಿ ಯು ಕ್ಯಾನ್ ಸ್ಕೋರ್ ಔಟ್ ಇನ್ ದಿಸ್ ಸೆಕ್ಷನ್. ಈ ಒಂದು ಕ್ವೆಶ್ಚನ್ ಗೆ 5 ಮಾರ್ಕ್ಸ್ ಇರುತ್ತೆ. 5 ಮಾರ್ಕ್ಸ್ ನೀವು ಚೆನ್ನಾಗಿ ಬಂದಿದ್ದಾರೆ, ಯು ಕ್ಯಾನ್ ಈಸಿಲಿ ಗೆಟ್ 5 out of 5 in this section. Okay, so we shall continue with one more letter in tomorrow's session. Thank you very much.